ಗುಡ್ ಮಾರ್ನಿಂಗ್. ಓ ಅಕ್ಕ, ಎದ್ರಾ? ಆರಾಮದಿರೋದಿಲ್ಲ? ಯಾಕ ಭಾಳತ್ ಮಕ್ಕೊಂಡ್ರಿ ಇವತ್ತು? ಅದು ಹಂಗ ನಿಂದ ಹತ್ಬಿಡ್ತು ದೇವಿಕಾ, ಮಕ್ಕೊಂಡ್ಬಿಟ್ಟಿವತ್ತು. ಅಯ್ಯೋ ಪಾಪ. ನಿಂಗೆ ಅಡಿಗೆ ಮಾಡ್ಕೊಡ್ತೀನಿ ತಡಿ, 2 ನಿಮಿಷ ಫ್ರೆಶ್ ಆಗಿ ಬಂದು ಮಾಡ್ತೀನಿ. ಏನು ಬೇಡ, ಪರವಾಗಿಲ್ಲ, ಚಾಪ ಕುಡಿ. ಆಕಿ ಮಾಡ್ಕೋತಾಳಕಿ ಗೊತ್ತೈತಿ, ನೀ ತಲೆ ಕೆಸ್ಕೊಬೇಡ. ಅಲ್ಲ, ನಾವಂತರೂ ಶೆಕೆ ಆಕತ್ತಿತ್ತು, ನಮ್ಗೆ ಯಾರಿಗೂ ನಿದ್ದೆಗಿಲ್ಲ. ನಾವು ಒಳಗೊಮ್ಮೆ ಹೊರಗೊಮ್ಮೆ ಮಕ್ಕೊಂಡಿವಿ, ನಮ್ಗೆ ತೊಂದರೆ ಆಗೈತಿ, ನಮ್ಗೆ ನಿದ್ದೆ ಆಗಿಲ್ಲ, ಆತವ. ನೀನೇನು ಆರಾಮ ಎ ಸಿ ಕೋಣೆಗೆ ಮಗನ ಜೊತೆಗೆ ಮಸ್ತ್ ಮಕ್ಕೊಂಡಿದ್ದವ. ನಾ ಯಾವಾಗ ಬಂದು ಇಣಿಕ್ ನೋಡಿದ್ರ ನೀನು ನಿನ್ನ ಮಗ ಗೊರಕೆ ಹೊಡ್ಯಾಕತ್ತಿದ್ರೆ, ನಿನಗೆ ಯಾಕೆ ನಿದ್ದೆ ಆಗ್ಲಿಲ್ಲ? ಏನ್ ಕತಿಯ? ಅದು ಅವ ಅಂದ್ರ ಅವ ಲಘು ಮಕ್ಕೊಳ್ಳೇ ಇಲ್ಲ. ಆಮೇಲೆ ಏಟತ್ತಂದ್ಮ್ಯಾಗ ಹಂಗ ಬಟ್ಟವ ದಡದ ನಂಗೂ ನಿದ್ದೆ ಆಗ್ಲಿಲ್ಲವ. ಅದಕ್ಕೆ ನಾನು ಸ್ವಲ್ಪ ಭಾಳತ್ ಮಕ್ಕೊಂಡ್ಬಿಟ್ಟೆ. ಆತ್ ಬಿಡು, ನೀನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡ್ಕೊಂಡು ಕುಂದಿರ್ಬೇಡ. ನಿಂಗೇನು ಬೇಕು ಬಾಕ್ಸಿಗೆ ಅದು ಮಾಡ್ಕೊಂಬಿಡು. ಅಯ್ಯೋ ಅಕ್ಕ, ಸಮಾಧಾನ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವರು ಕ್ಲೈಂಟ್ ಕಡೆಗೆ ಹೋಗ್ತಾರಂತ, ನಾನು ಹೋಗ್ತೀನಿ. ಏನೋ ಒಂದಿಷ್ಟು ಚಿತ್ರಾನ್ನ ಆದರೂ ಸಾಕು. ಈಗ ಅವಲಕ್ಕಿ ಏನಾರ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ನನಗೂ ಬಾಕ್ಸಿ ಚಿತ್ರಾನ್ನ ನಾನು ತಿಂತೀನಿ, ಆಕಿಗೂ ಚಿತ್ರಾನ್ನ ಇಷ್ಟ. ಸಿಂಚನಾಗ ಚಿತ್ರಾನ್ನ ಆದ್ರೆ ಸಾಕು. ಬಿಡ್ರಿ, ಯಾಕಷ್ಟು ಇದು ಮಾಡ್ಕೊತೀರಿ? ನಾನು ಇರಲ್ಲವ, ನಂಗೂ ಬೇಡ. ನಾನು ಮಧ್ಯಾಹ್ನ ಆ ಕಡೆ ವೀರಭದ್ರೇಶ್ವರನ ಗುಡಿ ಕಡೆ ಹೊಂಟೀನಿ. ನನಗೂ ಬೇಡ, ಅಲ್ಲೇ ಪ್ರಸಾದ ಇರುತ್ತಾ. ನಾನು ಬರೋದು ಒಂದು ಸಂಜೆ ಮುಂದೆ ಆಗತ್ತ. ನೀನು ಬರ್ತೀಯಲ್ಲ, ಆ ಹೊತ್ತಿಗೆ ಬರ್ತೀನಿ ನಾನು, ದೇವಿಕಾ. ಓ ಹೌದೇನ್ರಿ ಅತ್ತಿಯರ? ಹೂನಮ್ಮ. ಮತ್ತಿನ್ನೇನ್ರಿ, ನೀವೊಬ್ರ ಇರ್ತೀರಿ. ನೀವು ಪುಟ್ಟಣ್ಣಗ ನಿಮಗೆ ಏನು ಬೇಕೋ ಅದನ್ನ ಒಂಚೂರು ಮಾಡ್ಕೊಂಡ್ಬಿಡ್ರಕ್ಕ ಮಧ್ಯಾಹ್ನಕ್ಕೆ. ಮತ್ತು ರಾತ್ರಿ ಬಂದಾಗ ಇಬ್ರು ಸೇರಿ ಏನಾರ ಮಾಡಿದ್ರೈತೆ, ಇಲ್ಲ ನಾನಾರ ಮಾಡ್ತೀನಿ ಅಂತ. ಅದ್ರಾಗ ಏನೈತಿ ಪಾಪ, ರೆಸ್ಟ್ ಮಾಡ್ರಿ. ನೀವು ಅಲ್ಲೆಲ್ಲ ಕಷ್ಟಪಟ್ಟಿರ್ತೀರಿ. ಆಮೇಲೆ ಗೊತ್ತಾಗುತ್ತೆ, ಮಕ್ಕಳಿದ್ರ ಲಘು ಮಕ್ಕಳಿಲ್ಲ ಅಂದ್ರೆ ಪೇರೆಂಟ್ಸಿಗೆ ಎಷ್ಟು ನಿದ್ದೆ ಬೇಕು ಅದು ಗೊತ್ತಾಗತ್ತ. ನೀ ಆಕಿದ್ ಬಿಡವ, ನೀನ್ ನೋಡ್ಕೊ. ನೀನು ಆಕಿ ಜೊತೆಗೆ ನೀನು ಕೂತಿರ್ತಿದ್ದಿ, ನಿನಗೂ ನಿದ್ದೆ ಇಲ್ಲ ಅಂತಿದ್ದಿ. ನೀನು ಹೊರಗೂ ಹೋಗಿ ದುಡಿಯಕಿ, ನೀನು ರೆಸ್ಟ್ ಮಾಡ್ಬೇಕು. ನಂದೀಗ ಸರಿ ಹೋಗೈತಿ. ನಂದೇನು ಅಷ್ಟಿಗೇನು ಭಾಳತ್ ನಿಂತ್ರು ನೋಯ್ತೈತಿ ಒಂದಿಟ್ಟು ಸೊಂಟ. ನಾನು ಆರಾಮಾಗಿನಿ. ನಾಳೆಯಿಂದ ಒಂಚೂರು ಆರಾಮಾಗಿ ಎದ್ದಾಳು. ನಮ್ಮ ಯಶೋಧನು ಇರ್ತಾಳ, ಕೈ ಜೋಡಿಸ್ತಾಳ. ಆದ್ರಿ ತೀರ. ಹೌದಲ್ಲ ಯಶೋಧ, ನೀನು ನಾಳೆ ಒಂದಿಟ್ಟು ಲಘು ಎದ್ದು ಬಂದು ಆಕಿಗೆ ಬಾಕ್ಸಿಗೆ ಮತ್ತು ನಾಷ್ಟಕ್ಕೆ ಅಡುಗೆಗೆ ಮಾಡ್ತಿಲ್ಲವಾ? ನೀನು ಮಾಡ್ದಲ್ಲಂಗ ಇನ್ಮ್ಯಾಗ? ಹ್ಞೂ ಅಮ್ಮ, ಮಾಡ್ತೀನಿ ಬಿಡು. ತೀರ ನಾ ಜಳಕಕ್ಕೆ ಹೋಗ್ತೀನಿ ರೀ. ಏನು ಬೇಡ, ಅದು ಇದು ಮಾಡಿಬಿಡ್ತೀನಿ ರೀ ಚಿತ್ರಾನ್ನ. ಬರೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ, ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿದ್ರೆ ಮಧ್ಯಾಹ್ನವರೆಗೂ ತಡೆಯಂಗಿಲ್ಲಲ್ಲ. ಸಿಂಚು, ನಿಂಗೆ ಮೊಸರನ್ನ ಬೇಕಾ ಚಿತ್ರಾನ್ನ ಬೇಕಮ್ಮ? ಅಮ್ಮ, ನಂಗೆ ಚಿತ್ರಾನ್ನ ಇರಲಿ, ನಂಗೆ ಮೊಸರನ್ನ ಬೇಡ. ಮೊಸರನ್ನ ನೀರು ಆಗ್ಬಿಡ್ತೈತಿ, ನಂಗೆ ತಿನ್ನಕ್ಕೆ ಮನಸ್ಸೇ ಬರಲ್ಲ. ಅದು ಚಿತ್ರಾನ್ನ ನೀನು ಅದು ಜಜ್ಜಿ ಹಾಕಿ ಮಾಡ್ತೀಯಲ್ಲ, ಅದು ಮಾಡು ಅಮ್ಮ, ರುಚಿ ಇರ್ತೈತಿ. ಹಂಗ ನಂಗೆ ಉಪ್ಪಿನಕಾಯಿ ಬೇಡ, ಹುಂಚಿಟಕ್ಕೆ ಹಚ್ಚು. ನಂಗೆ ಹುಂಚಿಟಕ್ಕೆ ಚಲೋ ಅನ್ಸತ್ತ. ಸರಿ ಆಯ್ತು ತಗೋ, ಹಂಗೆ ಮಾಡ್ತೀನಿ. ಬಾ, ನಾವಿಬ್ರು ಸ್ನಾನಕ್ಕೆ ಹೋಗೋಣ. ನೀನು ಜಳಕ ಮಾಡಿ ಸ್ನಾನ ಮಾಡಿ ಹೋಗ್ತೇನೆ. ನೀ ಪೂಜೆ ಗೀಜೆ ಅಂತಲೇ ಕೇಳ್ಕೊಬೇಡ, ನಾ ಎಲ್ಲ ಮಾಡ್ತೀನಿ. ನೀ ಸ್ನಾನ ಮಾಡಿ ಒಂಚೂರು ಚಿತ್ರಾನ್ನ ಮಾಡ್ಕೊಂಡು ಅವಲಕ್ಕಿ ಮಾಡಿಬಿಡು. ನೀವಿಬ್ರು ಕಟ್ಕೊಂಡು ಹೋಗ್ರಿ ತಿಂದು, ಆಮೇಲೆ ನೋಡೋಣಂತ. ನಾನು ಇರಂಗಿಲ್ಲ ಮನ್ಯಾಗ, ಆಕೆ ಒಬ್ಬಕ್ಕೆ ಇರ್ತಾಳೆ, ಏನಾರ ಮಾಡ್ಕೊತಾಳೆ. ಸರಿ ರೀ, ಬಾ ಸಿಂಚು ಬೇಗ ಹೋಗು ಬಂಗಾರಿ. ಹ್ಞೂ ಅಪ್ಪ, ಇನ್ನೊಂಚೂರು ಕಾರ್ಟೂನ್ ನೋಡ್ತಿದ್ದೆ. ತೊಂಬ ಅಲ್ಲಿ ಕೋಲಿಟ್ಟು ನೋಡು, ಮೂಲೆಗೆ ಯಶೋದ ತೊಂಬ ಇಲ್ಲಿ ಹೇಳ್ತೀನಿ. ಯಾಕ ಭಾಳ ಇದು ಮಾಡತ್ತಾಳ ಯಶೋದ, ಒಂದಿಟ್ಟು ತಡಿಬೇ ಇಲ್ಲಿ. ಅವ ಮುಖ ತಕೊಂಡು ಬರ್ತೀನಿ, ಮತ್ತವ ಎದ್ನಂದ್ರೆ ಇನ್ನು ಪೈಖಾನಿಗೆ ಹೋಗ್ಬಿಡ್ದಲ್ಲ. ಇಲ್ಲಿ ಹೇಳ, ದೊಡ್ಡವದಾನ, ಏನು ಕೈಗೂ ಸವ ಬಿಡಂಗಿಲ್ಲ, ಎತ್ಕೊಂಡು ಆಡಿಡ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ದೊಡ್ಡವದಾನ, ಯಾರ ಚವಿ ಬಿಡಿದ್ರೆ ಮಕ್ಕೋತಾನೆ, ಏನಾಗೋದಿಲ್ಲ. ಮತ್ತು ಏನಾಯ್ತು ನಿನ್ನ ಗಂಡಂದು ವಿಷಯ? ಮತ್ತು ಫೋನ್ ಮಾಡಿದ್ದೆ ಏನು? ಮತ್ತು ಒಂದು ವಾರ ಒಪ್ಪತ್ತಿದ್ದು ಹೊಕ್ಕೀನಿ ಅಂದು, ಮತ್ತು ತಗಲೆ ಒಂದು ವಾರ. ಮತ್ತು ಯಾವತ್ತು ಹೊಕ್ಕಿದಿ? ಮತ್ತು ನಿಮ್ಮ ಅಣ್ಣನ ಬಿಟ್ಟು ಬಾ ಅಂದೆ ಏನು? ಮತ್ತು ಅವನು ಎಲ್ಲೇ ಊರು ಹೊರಗೆ ಹೋಗ್ತೀನಿ ಅನ್ನಕತ್ತಾನ. ಅದಕ್ಕೆ ನೀನು ಬಿಟ್ಟು ಬರಕ್ಕ. ಮತ್ತು ಅವ್ವ, ಹ್ಞೂ ನಾನು ನನ್ನ ಗಂಡ ಫೋನ್ ಮಾಡಿದೆ, ಆತ ಫೋನ್ ತೆಗಿವಲ್ಲ. ಸುಳ್ಳು ಯಾಕೆ ಹೇಳ್ತಿದ್ದಿ? ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗೋದಲ್ಲ, ಗೊತ್ತೈತಿ ನಿನಗೆ. ಕರೆ ಹೇಳ್ದಿ ಸರಿ, ಇಲ್ಲ ಅಂದ್ರೆ ಮತ್ತೆ ಒಂದು ಕ್ಷಣನೂ ಇಲ್ಲಿರಕ್ಕೆ ನಾನೇನು ಬಿಡೋದಿಲ್ಲ. ಅಂದ್ರ ಅವಾಗ ಅನುಮಾನ ಬಂದೈತಿ ಯಶೋದಕ್ಕ, ಮನೆಗೆ ನಿನ್ನೆ ಯಾರ ಬಂದಿದ್ರು ಅಂತ ಹೇಳಿ. ಏನಾತು? ನಮ್ಮವ್ವ ನಾಯಿಗಿದ್ಲೇನ ಹೋದ ಜನ್ಮದಾಗ. ಮೂಗಲ್ಲದು, ಮೂಗು ನಾಯಿ ಮೂಗಿರ್ಬೇಕದು. ಎಲ್ಲಾನು ಗೊತ್ತಾಗ್ಬಿಡ್ತೈತಿ. ಇಲ್ಲ, ಯಾರು ಬಂದಿಲ್ಲ, ನಾನು ಯಾಕೆ ಸುಳ್ಳು ಹೇಳ್ತೀನಿ? ನೋಡು, ನಮ್ಮ ಮನ್ಯಾಗ ಗುಟ್ಕ ಪಟ್ಕ ತಿನ್ನೋರು ಯಾರು ಇಲ್ಲ. ಯಾರ ಒಬ್ರು ಅದಾರ ನಮ್ಮ ಮನೆ ಗುಟ್ಕ ತಿನ್ನೋರು?
ಯಾರು ತಿನ್ನೋದಿಲ್ಲ. ನಮ್ಮ ಮನ್ಯಾಗಿನ ಅಡಿಕೆ ಕೇಂತೀವಿ, ಅಡಿಕೆ ಎಲೆ ಕೇಂತೀವಿ, ಅದ್ರ ಸುಪಾರಿ ಚೀಟು ಪಪ್ಪಾರಿ ಚೀಟು ತಿನ್ನೋದಿಲ್ಲ. ನಿನ್ನೆ ನಮ್ಮ ಕ್ವಾಣಿ ಸುಪಾರಿ ಚೀಟಿನ ವಾಸನೆ. ನಮ್ಮ ಕ್ವಾಣಿ ಅಂದ್ರೆ ನಮ್ಮದು ಮನಿ ಇದು ಪಡಸಾಲಿ. ಆಮೇಲೆ ದೇವಿಕಾರ್ ಕ್ವಾಣಿನೂ ಅದ್ರ ವಾಸ್ತಿನ ಆಗೈತಿ. ಈಗ ಆಕಿ ಮುಂದೆ ಕೇಳಿದ್ರೆ ನೀನು ಮರ್ಯಾದೆ ಹೋಗ್ತೈತಿ ದೇವಿಕಾನ್ ಮುಂದೆ. ಅದ್ರ ಸಂಬಂಧ ನಿನ್ನನ್ನು ಆಕಿ ಮುಂದೆ ನಾವು ಕೇಳಕ್ಕೆ ಕಾಣಬಾರ್ದು ಅನ್ನೋ ಸಂಬಂಧ ನಾನು ನೀನು ಸುಮ್ಮನಾಗಿನಿ. ಕರೆ ಹೇಳು, ನಿನ್ನೆ ಮನೆಗೆ ಯಾರು ಬಂದಿದ್ರು? ನಿನ್ನೆ ಮನೆ ವಾತಾವರಣನೂ ಬೇರೆ ಇತ್ತು, ನಿನ್ನೆ ನೀನು ನಡ್ಕೊಂಡಿದ್ದ ರೀತಿನೂ ಬೇರೆ ಇತ್ತು. ನಿನ್ನೆ ನೀನು ಲಘು ಎದ್ದು ಅಡುಗೆ ಮಾಡಿದ್ದೇನು, ಆಕಿಗೆ ಕಟ್ಕೊಟ್ಟಿದ್ದೇನು. ಆಮೇಲೆ ನಾನು ನೋಡ್ದಂಗೆ ಕೆರಸಿ ರೊಟ್ಟಿ ಮಾಡಿದ್ದಿ. ಬಂದು ನೋಡಿದ್ರೆ ಅದ್ರಾಗ 2 ರೊಟ್ಟಿ ಇದ್ವು. ಹುಡುಗ ತಿನ್ನಾನ ಅಂದಿ. ಅವ ನೋಡಿದ್ರೆ ನಮ್ಮ ಮೊಸರ ತಿಂದಿಲ್ಲ ಅಂತಾನೆ ನಿನ್ನ ಮಗ. ಅನ್ನ ತುಪ್ಪ ಹಾಕೊಟ್ಟಾನ ಅಂತಾರ. ಆಮೇಲೆ ತುಪ್ಪದ ಗಿಂಡಿ ನೋಡಿದ್ರೆ ತುಪ್ಪದಾಗ ಗಿಂಡಿ ಅರ್ಧಕ್ಕರ್ಧ ಖಾಲಿ. ಮತ್ತೆ ಯಾರೂ ಬರ್ದ ಉಂಡ್ಲಾರ್ದ ತಿನ್ಲಾರ್ದ ಹಂಗ ಅಡಿಗೆ ಖಾಲಿ ಹೆಂಗಾಗತ್ತ? ಈಗ ಏನಾಯ್ತು ಅಂತ ಹೇಳ್ತೀಯ? ಹೇಳೋದಲ್ಲ ಹೇಳೀಗ. ಕರೆ ಹೇಳ್ತೀಯ? ಇಲ್ಲ ಕರೆ ಹೇಳ್ತೀನಿ. ನಿನ್ನ ಮುಂದೆ ಸುಳ್ಳ ಕೇಳಿ. ಅದ ನನ್ನ ಗಂಡ ಐತಲ್ಲ ದರಿದ್ರ ಬಂದಿತ್ತು. ಏನು ಮಾಡಲಿ, ಬಾ ಮನೆಗೆ ಹೋಗನು, ಇರೋನು ಚಂದಗ ಅಂದ. ಅತಿಗೆ ಹೆಂಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಾತು? ಅದು ಗೊತ್ತಿಲ್ಲ, ಹೆಂಗೆ ಗೊತ್ತಾಯ್ತು ಅಂತ ನಾನು ಕೇಳಲಿಲ್ಲವ. ಭಾಳ ಮಾಡಿ ಪಾಪನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಲ್ಲ, ಅವಾಗ ಏನಾರ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ನ ಏನ? ಡಿಸ್ಚಾರ್ಜ್ ಮಾಡ್ಕೊಂಬಂದೆ ಫಾಲೋ ಮಾಡ್ತಾನೆ. ಮತ್ತು ನೀನಂದು ನಮಗೆ ಫೋನ್ ಮಾಡಿ ಮತ್ತು ಎಷ್ಟೇ ಫೋನ್ ಮಾಡಿದ್ರು ತೆಗಿವಲ್ಲವ ನನ್ನ ಗಂಡ, ನನ್ನ ಮಗುಗೆ ಹಿಂಗಾಗೈತಿ, ನೀವರ ಯಾರು ಬರ್ರಿ ಬಂದು ನೋಡ್ಕೊಳಕ್ಕೂವಲ್ಲ ಅಂದು. ಮತ್ತು ಈಗ ನೋಡಿದ್ರೆ ಹಿಂಗಂತಿದಿ, ಗಂಡ ಮನೆಯವ್ರು ಯಾರು ಬರುವಲ್ರು, ಗಂಡನೂ ಬರುವಲ್ಲ ಅಂದಿದ್ದಕ್ಕೆಲ್ಲ ನಾವು ಬಂದು ನೀನು ಹಿಡಿದು ಬಡ್ದಾಡಕತ್ತಿರೋದೀಗ. ಇವ್ವ ನಮ್ಮವ್ವನ ತೊಲಿಯಲ್ಲ, ನಾನಾ ಮಾತಾಡಿನಿ, ನನಗೆ ನೆನಪಿಲ್ಲ. ನಮ್ಮವ್ವ ಹೆಂಗೆಲ್ಲ ನೆನ್ಪಿಟ್ಟಾಳ. ವಯಸ್ಸಾದ್ಮ್ಯಾಗ ನೆನಪಿನ ಶಕ್ತಿ ಕಡಿಮೆ ಆಗುತ್ತಂತ, ನಮ್ಮವ್ವ ಜಾಸ್ತಿ ಆಗುತ್ತತಿ. ಏನು ಹೇಳಪ್ಪ. ಮತ್ತು ಏನು ನಿಂತಲ್ಲ? ಹೂನವ, ನೀನು ಹಂಗ ಜೀವ ತಿಂತಿದ್ದೆ. ನಾನೇನು ಬೇಕಂತ ಇಲ್ಲದಿನ ನನ್ನಂಗೆ ಮಾಡ್ತಿದ್ದೆ. ಕರೆ ಹೇಳಕತ್ತೀನಿ, ಅವಾಗ ಬರಲಿಲ್ಲ, ನನಗೆ ಕೇಳಿಲ್ಲ ಅಂತ ಹೇಳ್ತೀನಲ್ಲ. ಏನೇನೈತೆ ನಾ ಏನು ನಾಟಕ ಮಾಡ್ತಾನೆ, ನಾ ಬಂದ ಹೋಗನ್ ಬಾ ಅಂದ. ಹ್ಞೂ ಬರ್ತೀನಿ, ಎಲ್ಲಿ ಹೇಳು, ನಿಮ್ಮ ಮನೆಗೆ ಅಂದ್ರೆ ಬರ್ತೀನಿ. ಮತ್ತು ಅಲ್ಲಿ ಎಲ್ಲಾರ ಮನೆ ಮಾಡಿ ನನ್ನ ಮಗನ ಬಿಟ್ಬಿಟ್ಟು ಹೋದ್ರೆ ಸರಿ, ಹೋಗಲ್ಲ ನೋಡು ಅಂದೆ. ಇಲ್ಲ ಸದ್ಯಕ್ಕೆ ನನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ, ನಮ್ಮವ್ವ ನಮ್ಮಪ್ಪ ಇನ್ನೂ ಸಿಟ್ನಾಗ ಅದಾರ, ಅಲ್ಲಿ ನೋಡ್ತೀನಿ ಮನೆ ಇಲ್ಲಿ ನೋಡ್ತೀನಿ ಅಂದ. ಸುಮ್ಮನೆ ಮನಿಪ್ಪ ಇನ್ನೂ ನೋಡಿಲ್ಲವ ಆತ. ನಾನು ಈ ಕೂಸು ಕರ್ಕೊಂಡು ಆರಾಮಿಲ್ಲಾರ್ದು ಎಲ್ಲೋ ಅಲ್ಲಿ ಹೇಳು ನೀನ. ಅದಕ್ಕೆ ನಾ ಬರೋದಿಲ್ಲ, ನೀನೊಂದು ಚಂದಾಗ ಮನೆಗೆ ನೀನು ನೋಡು, ಆಮೇಲೆ ಬರ್ತೀನಿ ಅಂದೆ. ಮತ್ತು ಇನ್ನೇನು ಹೇಳಿ? ಕಿರ್ಚಾಡ್ಬೇಡ, ಆಜು ಬಾಜು ಮನೆಯವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರ? ಆತ ಈಗ ನೀನು ಅವನ ಬಂದಿದ್ದ ಹೌದಿಲ್ಲ? ಗುಟ್ಗ ತಿಂತಾನ ನಾವ? ಏನು ಕುಡಿತಾನ? ಇಲ್ಲವ, ಅವ ಕುಡಿಯಲ್ಲ, ಗುಟ್ಕ ತಿಂತಾನ ಅಷ್ಟ. ಏನು ಮಾಡೋದು ಹೇಳು ಹಣೆ ಬರ? ಏನು ನಿನ್ನಂತಕ್ಕಿಂತ ತಗೊಂಡು ಏನು ಮಾಡೋಣ ಹೇಳು? ಅದೇನ ಹೇಳ್ತಾರಲ್ಲ ಹಂಗಾತ. ಈಗೇನಾರ ಮತ್ತೇನಾರ ಅವ ಬಂದ ಅಂದ್ರೆ ಅವನ ಜೊತೆಗೆ ಹೋಗಿ ನೀನು, ಇಲ್ಲ ಅಂದ್ರೆ ನಮಗೆ ಫೋನ್ ಮಾಡು, ಇಲ್ಲ ಫೋನ್ ನಂಬರ್ ಐತೆ ನಾ ಒಂದು ಹಚ್ತಾ ಇಲ್ಲಿ. ಹೌದು ಯಶೋಧ, ಒಂದು ಕೆಲಸ ಮಾಡು, ಫೋನ್ ಮಾಡಿಕೊಡಿ. ಇಲ್ಲಿ ನಾವು ಬೇಕಾದ್ರೆ ಮನೆ ಮಾಡಿಕೊಡ್ತೀವಿ, ಕೊಪ್ಪಳದಾಗ ಆರಾಮಾಗಿರಿ ನೀವು. ಆತ ಹೆಂಗೋ ಅಲ್ಲಿಂದನೇ ಮತ್ತು ಗಾಡಿ ತೊಗೊಂಡು ಹೋದವ, ಏನದು ಡ್ರೈವಿಂಗಿಗೆ ಅಂತ ಹೋಗ್ತಾನಲ್ಲ, ಅಲ್ಲಿಂದನೇ ಜಾಸ್ತಿ ಹೋದಿಲ್ಲ ಹೋಗೋದು. ಅಲ್ಲಿಂದ ಅವ್ನಿಗೆ ಆರ್ಡರ್ ಬರ್ತಾವುದಿಲ್ಲ ಇದಕ್ಕೆ ಗಾಡಿ ಬೇಕಂತಂದು, ಅಲ್ಲಿಂದನೇ ಅಲ್ಲೇ ಮನೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಹಂಗೆ ಮಾಡ್ತೀನಿ ಗಿರೀಶ. ನಾನು ಫೋನ್ ಮಾಡಿ ತೆಗಿಯಲ್ಲ, ಸಾಲಗಾರರು ಒಂದು ಫೋನ್ ಮಾಡ್ತಾರಂತೇಳಿ ಯಾವಾಗಲೂ ಸ್ವಿಚ್ ಆಫ್ ಇರುತ್ತೆ. ಅದಕ್ಕೆ ಯಾವಾಗಾರ ಮಾತಾಡ್ಬೇಕು ಅನ್ಸಿತ್ತು ಅಂದ್ರೆ ಫೋನ್ ಮಾಡುತ್ತಾ, ಅವಾಗ ಹೇಳ್ತೀನಿ. ಈಗ ಸ್ವಿಚ್ ಆಫ್ ಇರತ್ತೆ ಬಿಡು, ಮುಂಜಾನೆ ಎದ್ದು ಅದು ಮಕ್ಕೊಂಡಿರ್ತೀನಿ, ಈಟ್ಲೋಗು ಎಲ್ಲ ಎದ್ದಾಡ್ಬೇಕು ನೋಡು. ಅದ ನಾವು ನೋಡಿದ ಹುಡುಗನ ಏನಾರ ನೀ ಮದುವೆ ಆಗಿದ್ದೆಂದಿದ್ರೆ ಎಷ್ಟು ಚಂದ ಇರೋದು. ಹೆಂಗೆ ರಾಣಿ ಹೆಂಗಿರ್ತಿದ್ದಿ? ಹೌದು ಅವ್ವ. ಮತ್ತು ನಿಮಗೆ ತೊಂದರೆ ಆಗೈತಿ ಅಂದ್ರೆ ಮತ್ತು ದೇವಿಕಾ ಏನಾರ ಹೇಳಿದ್ಲನ ತೊಂದರೆ ಆಗೈತಂತಂದು, ಅದಕ್ಕೆ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕಂತ ಅನ್ನಕತ್ತೀನಿ ನೀನು? ಅಯ್ಯಯ್ಯೋ, ಆ ಹುಡುಗಿ ಮ್ಯಾಗ ಸುಮ್ಮನೆ ಯಾಕೆ ಹೋಗ್ತೀಯ? ಹೌದು, ನಾನು ಹೇಳಿದ ಆ ಥರ ಅಲ್ಲ ಯಶೋಧ, ನೀನು ಈ ಥರ ಮಾತಾಡೋದು ನಿನಗ ಸರಿ ಅಲ್ಲ ನೋಡು. ಮತ್ತು ಎದಕ್ಕೆ ಇಬ್ರು ನನ್ನನ್ನು ಹೊರಗೆ ಹಾಕ್ಬೇಕಂತಂದು ಇಷ್ಟೆಲ್ಲ ಎನ್ಕ್ವೈರಿ ಮಾಡಕತ್ತೀರಿ? ನೋಡವಾ, ಇದು ಹಳ್ಳಿ, ಸಿಟಿ ಅಲ್ಲ. ನೀ ಬಂದು ಆತೇನು ಹೋಗ್ಯಾನಲ್ಲ, ಈಗ ನಾ ಹೊರಗೆ ಹೋದ್ನೆ ಅಂದ್ರೆ ಯಾರು ನಿಮ್ಮ ಮನೆಗೆ ಬಂದಿದ್ರಲ್ಲ, ನೀವು ಯಾರು ಇಲ್ಲಾರ್ದ ಗಣಮಕ್ಕಳು ಅಂತ ಕೇಳ್ತಾರೆ. ನಾ ಇನ್ನೂ ಹೊರಗೆ ಹೋಗಿಲ್ಲ, ನಿನ್ನೆ ಬಂದಾಗಿದ್ದನು ಮನ್ಯಾಗ ಅದೀನಿ. ಇಲ್ಲ ಅಂದ್ರೆ ಏನಾರ ನೆವ ಮಾಡ್ಕೊಂಬಂದು ನಿನ್ನರ ಕೇಳ್ತಾರೆ. ಹಳ್ಳಿದು ಪ್ರತಿಯೊಂದು ನೋಡ್ತಿರ್ತಾರೆ. CC ಕ್ಯಾಮ್ರಾ ಬೇಕಾಗಿಲ್ಲ ಇಲ್ಲಿ. ಅಲ್ಲಿ ಮನೆ ಅಂಗಳ ಮುಂದೆ ಕೂತಿರ್ತಾರಲ್ಲ ಮುದುಕ್ಯಾರ, ಅವ್ರು ಒಬ್ರೊಬ್ರು ಸಾಕು ಒಂದೊಂದು ಮನೆಗೆ. ಅವು 360 ತಿರ್ಗಾ CC ಕ್ಯಾಮ್ರಾ ಇದ್ದಂಗೆ ಅವರು. ನೀನು ಅಷ್ಟು ಸುಲಭಕ್ಕೆ ಅವ್ರನ್ನ ತಿಳ್ಕೊಬೇಡ.
ಆಮೇಲೆ ನಿನ್ನ ಬಗ್ಗೆನೂ ತಪ್ಪು ತಿಳ್ಕೊತಾರ ನಮ್ಮ ಮಂತನ ಬಗ್ಗೆನೂ ತಪ್ಪು ತಿಳ್ಕೊತಾರ. ಒಂದು ಹುಟ್ಟಿಸಂದ್ರೆ 10 ಹುಟ್ಟಿಸ್ತಾರ ಮಂದಿ. ಅದಕ್ಕೆ ಹೇಳಕತ್ತೀನಿ, ಅವ ಬಂದ್ರೆ ನಾವೆಲ್ಲರೂ ಇದ್ದ ಬರಕ್ಕೆ ಹೇಳಿ ನಿನ್ನ ಗಂಡಗ, ನಾವು ಕುತ್ಕೊಂಡು ಮಾತಾಡ್ತೀವಿ. ತೀತಾ ಹೋಗು ಮಗ ತಕ್ಕೊಂಬ, ಇದನ್ನು ಬಿಟ್ಬಿಡು ಕಳ್ಳಾಟನ. ಆತವ ಹೇಳ್ತೀನಿ ತಗೋ. ಫೋನ್ ಮಾಡಿ ಬಾ ಅನ್ನು. ಫೋನ್ ಮಾಡಿದ್ನಂದ್ರೆ ಕುತ್ಕೊಂಡು ಮಾತಾಡೋಣ, ನಾವು ಮನೆ ಮಾಡಿಕೊಡ್ತೀವಿ. ಇಬ್ರು ಗಂಡ ಹೆಂಡತಿ ಚಂದಾಗ ಇರ್ರಿ. ತೀತಾ ತಿಳಿತು. ನನಗೂ ಏನು ನನ್ನ ಗಂಡನ ಜೊತೆ ಇರಬಾರ್ದಂತ ಮಾಡಿ ನೀನು ತವ್ರ ಮನೆ ಕುಂದ್ರಕ್ಕೆ ನನಗೂ ಏನು ಇಷ್ಟ ಇಲ್ಲವ. ಚಂದಾಗ ಇರ್ಬೇಕಂತನ ಗಂಡ, ನಾನು ನನ್ನ ಮಗು. ಏನು ಮಾಡಬೇಕು? ಸಾಲ ಒಂದು ಮಾಡ್ಕೊಂಡು ನಾನು ಲಕ್ಷಾಂತರ ರೂಪಾಯಿ ಸಾಲ ಆಗ್ಬಿಟ್ಟೈತಿ. ಯಾಕೆ ಸಾಲ ಮಾಡ್ಕೊಂಡ? ನನಗೇನು ಗೊತ್ತು? ಎಲ್ಲ ಗೊತ್ತು ಮಾಡ್ಕೋ, ಕರ್ಸು ಮಾತಾಡೋಣ. ಎಲ್ಲ ಕೇಳ್ತೀನಿ ನಾನು, ನೀ ಕೇಳಲಿಲ್ಲ ಅಂದರೆ ಆಟ ಅವತ್ತು. ಹೋಗು ನೀ ಹೋಗು. ದೇವಿಕಾ ಬಂದಿದ್ರಿ ಎತ್ತೀರ? ಆತಿ ಜನಕ್ಕೆ ಬಂದೆ. ಬಾರವಾ ಬಾ, ನೀ ಹೋಗ. ಅತ್ತೀರ ಏನಿಲ್ಲ, ಇವು ಚೇರ್ ಅದಾವಲ್ವ, ಈ ಚೇರಿನ ಮ್ಯಾಗಳು ಅಷ್ಟು ಕವರ್ ಮತ್ತು ನಿಮ್ಮ ಕೋಣೆನ ಬೆಡ್ಶೀಟ್. ಅಂದ್ರೆ ಈಗ ನನ್ನ ಕೋಣೆ ನೀವು ಮಕ್ಕೋತಿರಲ್ಲ ಆ ಬೆಡ್ಶೀಟ್, ಮತ್ತು ಆಕಿದು ಯಶೋಧನ್ ಕೋಣೆಂದು ಆಕಿದಿರಲಿ, ಆಕಿದ್ ಬಿಟ್ಬಿಡು. ಮಗು ಮತ್ತು ಸುಸು ಮಾಡ್ತಾನೆ, ಅಲ್ಲಿ ಬಿಟ್ಬಿಡು. ಅದೊಂದು ಕೋಣೆ ಬಿಟ್ಟು ಉಳ್ಕಿದ್ವೆಲ್ಲ ಬೆಡ್ಶೀಟು, ಕುರ್ಚೆ ಕವರ್ ಅವೇನದಾವಲ್ಲ ಅವನ್ನೆಲ್ಲ ಮಿಷಿನಿಗೆ ಹಾಕಿ ತೊಳೆದು ಒಣಗ್ತೀಯವ. ಈಗಲ್ಲ, ಸಂಜೆ ಮುಂದೆ ಬಂದು ಮಿಷಿನ್ಗೆ ಹಾಕ. ಹಾಂ ಹೂರಿ ಎತ್ತೀರ? ಆತಲ್ರಿ, ಸರಿ ಹೋಗು. ನೀನು ನಾಷ್ಟ ಮಾಡಿ ಹೋಗು. ತಡಿ, ನಾ ಬಂದು ಹೆಚ್ಕೊಡ್ತೇನೆ. ಬರ್ರಿ ಎತ್ತೀರ.